ಒಂದು ಊರಲ್ಲಿ ವಿದ್ಯಾ ಚತುರ ಎನ್ನುವ 2 ಮಂತ್ರದ ಮರಗಳಿದ್ದವು. ಆ 2 ಮರಗಳು ಹಗಲಿಡೀ ಜನರು ಏನ್ ಮಾಡ್ತಾರೆ ಅಂತ ನೋಡ್ಕೊಂಡು ಏನು ಮಾತನಾಡದೆ ರಾತ್ರಿ ಸಮಯದಲ್ಲಿ ಮಾತಾಡ್ಕೊಳ್ತಾ ಇದ್ರು. ಆ ಮರಗಳಿಗೆ ಚಂದಿರ ಒಳ್ಳೆ ಗೆಳೆಯ. ಯಾವಾಗಾದ್ರೂ ರಾತ್ರಿಯ ಸಮಯದಲ್ಲಿ ಆ ಮರಗಳ ಬಳಿ ಬಂದು ಮಾತನಾಡಿ ಹೋಗ್ತಾ ಇದ್ರು. ಈ ವಿಷಯ ಆ ಊರಲ್ಲಿರುವ ಯಾವ ಜನರಿಗೂ ಗೊತ್ತಿರ್ಲಿಲ್ಲ. ಯಾರಾದ್ರೂ ರಾತ್ರಿ ಸಮಯದಲ್ಲಿ ಅವರು ಮಾತನಾಡುವಾಗ ಬಂದ್ರೆ ಮಾತನ್ನು ನಿಲ್ಲಿಸ್ತಾ ಇದ್ರು. ಯಾರಾದ್ರೂ ಬಂದ್ರೆ ಚಂದಿರ ಆಕಾಶಕ್ಕೆ ಹೋಗ್ತಾ ಇದ್ರು. ಅದರಿಂದ ಹೆದರ್ಪುಕ್ಳ ಅಂತ ಕರಿತಾ ಇದ್ರು. ನಾನೇನು ಎದುರ್ಪುಕ್ಳ ಅಲ್ಲ, ನಾನೀಗೆ ಆಕಾಶಕ್ಕೆ ಹೋಗೋದು ನನ್ನಿಂದ ನಿಮಗೆ ಯಾವ ತೊಂದ್ರೆನೂ ಬರ್ಬಾರ್ದು ಅಂತ. ಏ ಚಂದ ಮಾಮ, ನಿನ್ನ ರೀತಿ ಮಾಯೆ ಮಾಡೋದ್ರಲ್ಲಿ ಮಂತ್ರ ಮಾಡೋದ್ರಲ್ಲಿ ನಿನ್ನ ರೀತಿ ಒಬ್ಬ ಯಾರೂನೂ ಇಲ್ಲ. ಇಲ್ಲ ವಿಂದ್ಯಾ, ನಾನು ಹೇಳೋದು ನಿಜಾನೇ. ನಾವು ಮಾತನಾಡುವಾಗ ಯಾರಾದ್ರೂ ಬಂದ್ರೆ ನನ್ನ ನೋಡಿದ್ರೆ ಏನ್ ಅನ್ಕೋತಾರೆ? ನಾವೀಗೆ ಮಾತಾಡ್ತಾ ಇದ್ರೆ ಅವರಿಗೆ ನಮ್ಮ ಮೇಲೆ ಸಂದೇಹ ಬರಲ್ವಾ? ಈ ಊರಿನ ಜನರು ಏನೋ ಚಂದಿರ ಈ ಮರಗಳತ್ರ ಏನ್ ಮಾಡ್ತಾ ಇದ್ದಾನೆ ಅಂತ ಎಲ್ಲರ ಬಳಿ ಹೋಗಿ ವಿಷಯ ಹೇಳ್ತಾನೆ. ಎಲ್ಲರ ಬಳಿ ಹೋಗಿ ವಿಷಯ ಹೇಳಿದ್ರೆ ಏನಾಗುತ್ತೆ? ಏನ್ ಮಾಡ್ತಾರೆ? ನಾವು ದೇವ್ರು ಅಂತ ಹಣ್ಣುಗಳನ್ನೆಲ್ಲ ಇಟ್ಟು ನಮ್ಗೆ ಪೂಜೆ ಮಾಡ್ತಾರೆ. ಅದು ಮಾತ್ರ ಅಲ್ಲ ಚಂದಿರ, ಹಾಲಭಿಷೇಕ, ಅರಿಶಿಣಾಭಿಷೇಕ ಎಲ್ಲಾನು ಮಾಡ್ತಾರೆ. ಸರಿ ಸರಿ ಮಾತಾಡ್ಬೇಡಿ. ಇಬ್ಬರು ಕಳ್ಳರು ನಮ್ಮ ಬಳಿ ಬರ್ತಾ ಇದ್ದಾರೆ. ನಾವು ಏನು ಮಾತನಾಡದೆ ಮೌನವಾಗಿ ಇರೋಣ. ಆವಾಗ ಅವರಿಲ್ಲಿ ಬಂದು ಏನ್ ಮಾತಾಡ್ತಾರೆ ಅಂತ ಕೇಳ್ಕೊಳ್ಳೋಣ. ಏನ್ ಮಾಡ್ತಾರೆ ಅಂತ ನೋಡೋಣ. ಏನ್ ಹೇಳ್ತೀರಾ? ಹೀಗೆ ಚಂದಿರ ಕೇಳಿದಾಗ ಆ 2 ಮರಗಳು ಕೂಡ ಕಳ್ಳರು ಏನ್ ಮಾಡ್ತಾರೆ ಅಂತ ನೋಡಿದ್ರು. ಆ ಮರಗಳು ಚಂದಿರನ ಮಾತಿಗೆ ಒಪ್ಪಿದ್ರು. ಅಪ್ಪಣ್ಣ ಸಾಯಣ್ಣ ಎನ್ನುವ ಇಬ್ಬರು ಕಳ್ಳರು ಆ 2 ಮರಗಳ ನಡುವೆ ಕಾಣ್ತಾ ಇರುವ ಚಂದಿರನನ್ನು ಕೈಯಲ್ಲಿ ಕೊಡಲಿ ಇಟ್ಕೊಂಡು ತುಂಬಾ ಆಶ್ಚರ್ಯದಿಂದ ನೋಡ್ತಾ ನಿಂತಿದ್ರು. ಏನಪ್ಪ ಚಂದಿರ, ಅವರು ನಮ್ಮನ್ನು ನಿಂತು ನೋಡ್ತಾ ಇದ್ದಾರೆ, ಮತ್ತೆ ನೋಡದೇ ಇರ್ತಾರಾ? ನಾವು ಇಷ್ಟೊಂದು ಆಶ್ಚರ್ಯದಿಂದ ಕಾಣುವಾಗ ನೋಡೇ ನೋಡ್ತಾರೆ. ಇಲ್ಲ, ಅವರು ನಮ್ಮನ್ನ ನೋಡಿ ಹೆದರಿ ಹೋಗ್ತಾರೆ. ಇಲ್ಲ ಇಲ್ಲ, ನೀನ್ ಬೇಕಾದ್ರೆ ನೋಡ್ತಾ ಇರೋ, ಖಂಡಿತ ಬರ್ತಾರೆ. ಅವರು ನೀವು ತಿಳ್ಕೊಳ್ಳುವ ಹಾಗೆ ಹಣ ಕಳ್ಳರು, ಚಿನ್ನ ಕಳ್ಳರು, ಬಟ್ಟೆ ಕಳ್ಳರಲ್ಲ. ಅವರು ಮರ ಕಳ್ಳರು. ಗಟ್ಟಿಯಾಗಿರುವ ಮರವನ್ನು ಕಡಿದು ಅದನ್ನು ಮಾರಿ ಹಣವನ್ನು ಸಂಪಾದನೆ ಮಾಡುವವರು. ಖಂಡಿತ ಅವರು ನಿಮ್ಮ ಹತ್ತಿರ ಬಂದೇ ಬರ್ತಾರೆ. ನೋಡ್ತಾ ನಿಂತಿರಿ. ಹಾಗೆ ಹೇಳ್ತಾ ಇರುವಾಗ ಅಪ್ಪಣ್ಣ ಸಾಯಣ್ಣ ಆ ಮರದ ಹತ್ತಿರ ಬರ್ತಿದ್ರು. ಇಬ್ಬರು ಆಶ್ಚರ್ಯ ಪಡುತ್ತಾ 2 ಮರದ ನಡುವೆ ಇರುವ ಚಂದಿರನನ್ನು ನೋಡ್ತಾ ಇದ್ರು. ಚಂದಿರ ಅಲ್ಲಿಂದ ಮಾಯವಾದ. ಲೇ ಸಾಯಿ, ನಾವು ನೋಡ್ತಾ ಇದ್ದ ಚಂದಿರ ಎಲ್ಲೋ? 2 ಮರಗಳ ನಡುವೆ ಚಂದಿರ ಇದ್ರೆ ಆಕಾಶದಲ್ಲಿ ಹೇಗೋ ಕಾಣ್ತಾನೆ ಅಪ್ಪಣ್ಣ. ಹಾಗೆ ಅಲ್ಲನೋ ಸಾಹಿ, ಆ ಚಂದಿರ ಆಕಾಶವನ್ನು ಬಿಟ್ಟು ಈ ಮರದತ್ರ ಯಾಕೆ ಬರ್ಬೇಕು? ಅಯ್ಯೋ ಹುಚ್ಚ, ಇನ್ನೂ ನಿನಗೆ ಅರ್ಥ ಆಗಿಲ್ವಾ? ಈ ಮರ ಮಂತ್ರದ ಮರಗಳು. ಈ ಮರವನ್ನು ಕಡಿದು ಮಾರಿದ್ರೆ ನಮಗೆ ಒಳ್ಳೆ ಲಾಭ ಬರುತ್ತೆ ಕಣೋ. ಈ ಮರವನ್ನು ಕಡಿದ್ರೆ ಊರಿನ ಜನರಿಗೆ ನಮ್ಮ ಮೇಲೆ ಸಂದೇಹ ಬರುತ್ತೆ ಕಣೋ. ಈ ಮಾತು ಕೇಳಿ ಸಾಯಿಗೆ ತುಂಬಾ ಕೋಪ ಬಂತು. ಅದಕ್ಕೇನೆ ಕಣೋ ನಾನು ಪದೇ ಪದೇ ನಿನ್ನ ಬೈತಾ ಇರೋದು. ಇದುವರೆಗೆ ಎಷ್ಟು ಮರವನ್ನು ಕಡ್ದಿರ್ತೀವಿ, ಆವಾಗ ನಮ್ಮ ಮೇಲೆ ಯಾರಿಗಾದ್ರೂ ಸಂದೇಹ ಬಂದು ನಮ್ನ ಹಿಡಿದ್ರಾ? ಸರಿ ಸಾಯಿ, ನೀನು ಹೇಳಿದ ಹಾಗೇನೆ ಮಾಡೋಣ. ಇವಾಗ ಯಾಕೆ ನಾವು ವ್ಯರ್ಥ ಮಾಡೋದು? ನೀನೊಂದು ಮರವನ್ನು ಕಡಿ, ನಾನೊಂದು ಮರನ ಕಡಿತೀನಿ. ಹೀಗೆ ಇಬ್ಬರು ಮಾತನಾಡಿ ಮರವನ್ನು ಕಡಿಯಲಾರಂಭಿಸಿದ್ರು. ತಕ್ಷಣ ಚಂದಮಾಮ ಆಕಾಶಕ್ಕೆ ಹಾರಿ ಹೋದ. ಆ ಜಾಗವೆಲ್ಲ ಕತ್ತಲಾಯಿತು. ತಕ್ಷಣ ಆ ಮರಕ್ಕೆ ಬಾಯಿ, ಕಣ್ಣು 2 ಬಂತು. ಅದನ್ನು ನೋಡಿ ಅವರು ಹೆದರಿ ಹೋದ್ರು. ಪ್ರಜೆಗಳೇ, ನಾವು ನಿಮಗೋಸ್ಕರ ಕಷ್ಟಪಡ್ತಾ ಇದ್ರೆ ನೀವು ಅದನ್ನೆಲ್ಲ ಗಮನಿಸದೆ ನಿಮ್ಮ ಸಂತೋಷಕ್ಕೋಸ್ಕರ ನಮ್ನ ಕಡಿತಿದ್ದೀರಾ? ನಿಮ್ನ ನಾವು ಸುಮ್ನೆ ಬಿಡೋದಿಲ್ಲ. ನಮಗೆ ಇರುವ ಮಂತ್ರಶಕ್ತಿಯಲ್ಲಿ ನಿಮ್ನ ನಾವು ಬೂದಿ ಮಾಡ್ತೀವಿ. ಹೀಗೆ ಮಂತ್ರದ ಮರಗಳು ಹೇಳಿದಾಗ ಅವರಿಬ್ಬರು ಹೆದರಿ ಹೋಗಿ ಕೈಯಲ್ಲಿರುವ ಕೊಡಲಿಯನ್ನು ಕೆಳಗೆ ಹಾಕಿದ್ರು. ಬೇಡಿಕೊಂಡು, ನಮ್ನ ಕ್ಷಮಿಸಮ್ಮ, ಇನ್ಮುಂದೆ ಯಾವುದೇ ಕಾರಣಕ್ಕೂ ಮರಗಳನ್ನ ಕಡಿಯೋದಿಲ್ಲ. ಏನಾದ್ರೂ ಕೂಲಿ ಕೆಲಸ ಮಾಡ್ಕೊಂಡು ನಮ್ಮ ಹೆಂಡತಿ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ. ಕರುಣೆ ದಯೆಯಿಂದ ತುಂಬಿದ ಆ ಮರಗಳು ಅಪ್ಪಣ್ಣ ಸಾಯಿಯನ್ನು ಕ್ಷಮಿಸಿದ್ರು. ಇನ್ನು ಮುಂದೆ ಎಲ್ಲಾದ್ರೂ ನೀವು ಮರವನ್ನು ಕಡಿದ್ರೆ ಅಲ್ಲೇ ನಿಮ್ಮ ಜೀವ ಹೋಗ್ಬಿಡುತ್ತೆ. ಅದು ಮಾತ್ರ ಅಲ್ಲ, ನಾವು ಮಂತ್ರದ ಮರಗಳು ಅಂತ ವಿಷಯ ಹೊರಗಡೆ ಹೇಳಿದ್ರೆ ಆ ಕ್ಷಣನೇ ನಿಮ್ಮ ತಲೆ ಹೊಡೆದು ಹೋಗುತ್ತೆ. ಇನ್ಮೇಲೆ ನಿಮ್ಮಿಷ್ಟ.
ಹಾಗೆ ಅಂತ ಹೇಳಿದಾಗ ಅಪ್ಪಣ್ಣ ಸಾಯಿಯಣ್ಣ ಅಲ್ಲಿಂದ ಹೊರಟೋದ್ರು. ವಿದ್ಯಾ ಮರ ಕಣ್ಣೀರಾಗ್ತಿತ್ತು. ಇವಾಗ ಏನಾಯ್ತು ಅಂತ ನೀನು ಕಣ್ಣೀರಾಗ್ತಿದ್ಯಾ ವಿದ್ಯಾ? ನಾವು ಏನೇ ಮಾಡಿದ್ರು ನಡಿಬೇಕಾದ ಕಷ್ಟ ಹೀಗೇನೆ ನಡೀತಾ ತಾನೇ ಇದೆ. ಈ ಜನರು ಯಾವಾಗ ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ನಮ್ಮನ್ನು ಪ್ರೀತಿ ಮಾಡ್ತಾ ಇರ್ತಾರೆ? ನಾವು ಕೂಡ ಅವರ ಕುಟುಂಬದಲ್ಲಿ ಒಬ್ರು ಅಂತ ಅವರು ಯಾವಾಗ ಆಲೋಚನೆ ಮಾಡ್ತಾರೆ? ನೀನು ಹೇಳಿದ ಪ್ರಶ್ನೆಗೆ ಅವರು ಸರಿಯಾದ ಉತ್ತರ ಕೊಡೋದೇ ಇಲ್ಲ. ನಾವು ಎಲ್ಲ ಪ್ರಾಣಿಗೆ ತಿನ್ಲಿಕ್ಕೆ ಆಹಾರ ಕೊಡ್ತಿದ್ದೀವಿ, ಅವರು ಜೀವನ ಮಾಡ್ಲಿಕ್ಕೆ ಒಳ್ಳೆ ಗಾಳಿಯನ್ನು ಕೂಡ ಕೊಡ್ತಿದ್ದೀವಿ. ಅವರು ಕಟ್ಟುವಂತಹ ಮನೆಗೆ ಮರ ಅಂತ ನಮ್ಮ ಪ್ರಾಣವನ್ನೇ ನಾವು ಅವರಿಗೋಸ್ಕರ ಕೊಡ್ತಾ ಇದ್ದೀವಿ. ಯನ್ನು ಕತ್ತಿಸಲು ನಾವು ಸೌದೆಯನ್ನು ಕೊಡ್ತಿದ್ದೀವಿ. ಹೌದು ವಿದ್ಯಾ, ನೀನ್ ಹೇಳಿದ ಹಾಗೆ ನಾವು ಅವರಿಗೆ ಎಷ್ಟೋ ಸಹಾಯ ಮಾಡ್ತಿದ್ದೀವಿ. ಆದ್ರೆ ಇವಾಗ ನೀನ್ ಯಾಕೆ ಅಳ್ತಾ ಇದ್ದೀಯಾ? ನೀನು ಯಾಕೆ ಅಳ್ತಾ ಇದ್ದೀಯ ಅಂತ ನನಗೆ ಅರ್ಥನೇ ಆಗಲ್ಲ. ಏನ್ ಚತುರ, ನಿನಗೆ ಅರ್ಥ ಆಗೋದಿಲ್ವಾ ಅಥವಾ ಏನು ಮಾತನಾಡೋದು ಬೇಡ ಅಂತ ಸುಮ್ನೆ ಇದ್ದೀಯಾ? ನನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದೀನಿ ವಿದ್ಯಾ, ಅದಕ್ಕೇನೆ ನನಗೆ ಕಣ್ಣೀರು ಬರ್ಲಿಲ್ಲ. ಜನರು ನಾಟಕ ಮಾಡ್ತಿದ್ದಾರೆ ಅಂತ ಗೊತ್ತು ಚತುರ. ಇಷ್ಟೆಲ್ಲವನ್ನು ಚತುರ ನಾವು ಜನರಿಗೋಸ್ಕರ ಮಾಡ್ತಾ ಇದ್ರೆ ಅವರು ನಮಗೋಸ್ಕರ ಏನು ಮಾಡ್ತಾ ಇದ್ದಾರೆ? ನಮ್ಮನ್ನು ಕಡಿದು ವಿಷ ಗಾಳಿಯನ್ನು ಈ ಭೂಮಿಗೆ ತರ್ತಾ ಇದ್ದಾರೆ. ಹೀಗೆ ಅವರು ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತ ನಮ್ಮ ಜೀವವನ್ನು ತೆಗಿತಿದ್ದಾರೆ. ಉಳಿದವರು ಸಂತೋಷವಾಗಿ ಜೀವನ ಮಾಡ್ತಿದ್ದಾರಲ್ವಾ? ಅದಕ್ಕೋಸ್ಕರ ಇವಾಗ ನಾವೇನ್ ಮಾಡೋದು ಅಂತ ಹೇಳು ಚತುರ. ನಾವು ಅವರಿಗೂ ಯಾವ ಅನ್ಯಾಯನೂ ಮಾಡ್ಲೇ ಇಲ್ಲ. ಹಾಗೆ ಅಲ್ಲ ಚತುರ, ನಾವೇನು ಅವರಿಗೆ ಕಷ್ಟ ಕೊಡುವ ಜನ್ಮಗಳ ನಾವು? ಮತ್ತೆ ಯಾಕೆ ಚತುರ ಈ ಜನರು ಯಾವಾಗ್ಲೂ ನಮ್ಮನ್ನ ನೋಡಿ ದೆವ್ವವನ್ನು ನೋಡುವ ಹಾಗೆ ನೋಡೋದು? ಅವರಿಗೆ ನಮ್ಮ ಮೇಲೆ ಕರುಣೆನೇ ಇಲ್ವಲ್ಲ? ಅಯ್ಯೋ ವಿಂದ್ಯಾ, ನನಗೆ ನಿನ್ನ ಹೇಗೆ ಸಮಾಧಾನ ಪಡಿಸಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಅವರಿಬ್ಬರು ಮಾತಾಡ್ತಾ ಇರುವಾಗ ಚಂದಿರ ಅವರ ಮಧ್ಯದಲ್ಲಿ ಬಂದ. ಚಂದಿರ ಬಂದು ಕಣ್ಣೀರು ಆಗ್ತಾ ಇರುವ ವಿಂದ್ಯಾ ಮರವನ್ನು ನೋಡಿ, ಏನಾಯ್ತು ಚತುರ, ಯಾಕೆ ಇವಳು ಅಳ್ತಿದ್ದಾಳೆ? ನೀವಿಬ್ಬರು ಏನೋ ಒಂದು ನೋಡಿ ಅಳ್ತಾ ಇದ್ದೀರಾ ಅಥವಾ ಬಂದವರು ನಿಮ್ಗೇನಾದ್ರೂ ತೊಂದರೆ ಕೊಟ್ರಾ? ಇಲ್ಲ ಚಂದ್ರ, ಈ ಮನುಷ್ಯರು ಯಾಕೆ ನಮ್ ಜೊತೆ ಈ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ ನಮಗೆ ಅರ್ಥನೇ ಆಗ್ತಾ ಇಲ್ಲ. ಇವಳಿಗೆ ಏನು ಕೂಡ ಅರ್ಥ ಆಗೋದಿಲ್ಲ. ನೀನೇ ಅವಳಿಗೆ ಎಲ್ಲವನ್ನೂ ತಿಳಿಸಿಕೊಡಬೇಕು. ಈ ಜನರು ನಮ್ಮೆಲ್ಲರನ್ನು ಮರ್ತ್ಬಿಟ್ಟಿದ್ದಾರೆ. ಎಲ್ಲರೂ ಬೆಳೀತಾ ಇರುವ ಟೆಕ್ನಾಲಜಿಯನ್ನು ಮಾತ್ರನೇ ನಂಬೋದು. ಅಂತಹ ಪರಿಸರಕ್ಕೆ ಏನಾಗ್ಬೇಕು ಏನ್ ಮಾಡ್ಬೇಕು ಅಂತ ನಮ್ಮ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಇದು ಯಾವಾಗ್ಲೇ ಹೀಗೆ ಇದ್ದೋಗಲ್ಲ ಅಲ್ವಾ? ಅದು ನಮಗೆ ಗೊತ್ತು. ಅರ್ಥ ಮಾಡ್ಕೊಳ್ತಾರೆ ಚತುರ. ಈ ಮರ ಇಲ್ಲದಿದ್ರೆ ಮಾತ್ರ ಅವರಿಗೆ ಜೀವನೇ ಇಲ್ಲ ಅನ್ನುವುದು ಅವರಿಗೆ ಅರ್ಥವಾಗುತ್ತೆ. ತಾವೆಲ್ಲರೂ ನಂಬ್ತಾ ಇರುವ ಈ ಟೆಕ್ನಾಲಜಿ ಒಂದಲ್ಲ ಒಂದಿನ ಒಳ್ಳೇದಲ್ಲ ಅಂತ ಅವರಿಗೆ ಅರ್ಥ ಆಗುತ್ತೆ. ನಮ್ನ ಕೂಡ ಸಂತೋಷದಿಂದ ನೋಡ್ಕೊಳ್ತಾರೆ. ಖಂಡಿತವಾಗಿ ಅವರು ನಿಮ್ನ ಎಲ್ಲರನ್ನ ನೋಡ್ಕೊಳ್ತಾರೆ. ಹಾಗೆ ಹೇಳಿದಾಗ ಸಂತೋಷಪಟ್ಟು, ಉದನಿಲ್ಲ, ಆ ರೀತಿ ಸಮಯ ಕೂಡ ಬರುತ್ತಾ? ಬಂದೇ ಬರುತ್ತೆ ವಿಂದ್ಯಾ. ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗ್ಬೋದಾ? ಯಾವಾಗ ಅಂತ ನನ್ನಿಂದ ಕೂಡ ಹೇಳಕ್ಕಾಗಲ್ಲ. ಯಾವಾಗ ಈ ಜನರು ಟೆಲಿಫೋನ್ ಟವರ್ ಅನ್ನು ಕಿತ್ತು ಹಾಕಿ ಮರಗಳನ್ನು ನೆಡ್ತಾರೋ ಆವಾಗ್ಲೇ ಅದು ಸಾಧ್ಯವಾಗೋದು. ಅಯ್ಯೋ ಚಂದಮಾಮ, ದಿನದಿಂದ ದಿನಕ್ಕೆ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದ್ದಾಗ ಟೆಲಿಫೋನ್ ಕಂಪನಿಯವರು ಎಲ್ಲಿ ಟವರ್ ಅನ್ನು ಸರಿಪಡಿಸೋಣ, ಲಾಭ ಪಡೆಯಲು ದಿನದಿಂದ ದಿನಕ್ಕೆ ಹೇಗೆ ವರ್ಕೌಟ್ ಮಾಡೋದು ಅಂತ ಇಬ್ರು ಆಲೋಚನೆ ಮಾಡ್ತಿದ್ರು. ಈ ಜನರು ನಮ್ಮ ಬಗ್ಗೆ ಯಾವಾಗ ಆಲೋಚನೆ ಮಾಡ್ತಾರೆ? ಯಾವಾಗ? ಹೀಗೆ ವಿಂದ್ಯಾ ಮರ ತನ್ನ ಎಲ್ಲಾ ಕಷ್ಟವನ್ನು ಹೇಳಿಕೊಂಡಿತ್ತು. ಚಿಂತೆ ಮಾಡ್ಬೇಡ ವಿಂದ್ಯಾ, ಈ ಕಾಲ ಒಂದಲ್ಲ ಒಂದಿನ ನಿನಗೆ ಏನೋ ಒಂದು ಸಣ್ಣ ವಿಚಾರಗಳು ನಡೀತಾ ಇದ್ದಾಗ ನಮ್ಮನ್ನು ನೋಡಿ ಕೇವಲ ಮಾಡ್ತಾರೆ. ಆದ್ರೆ ಅದೇ ಸಣ್ಣ ವಿಷಯ ದೊಡ್ಡ ವಿಚಾರವಾಗಿ ನಡೀತಾ ಇದೆ ಅಂದಾಗ ನಮ್ಮನ್ನು ನೋಡಿ ಅವರೇ ಹೆದರಿ ಹೋಗ್ತಾರೆ. ಇವಾಗ ಟವರ್ ಅನ್ನೋದು ಎಲ್ಲರಿಗೆ ಮುಖ್ಯನೇ. ಅದು ಹಾಕುವುದು ಎಷ್ಟು ದಿನ ಅಂತ ನಮ್ಮ ಕೈಯಲ್ಲೇ ಇರೋದು. ನಮ್ಮಿಂದ ಏನಾಗುತ್ತೋ ಅದಕ್ಕೆ ಮಾತ್ರ ಆಸೆ ಪಡ್ಬೇಕು. ಮನುಷ್ಯನ ಕೈಯಲ್ಲಿ ಎಷ್ಟು ಇದ್ರೂ ಅವನಿಗೆ ಸಾಕಾಗಲ್ಲ. ಹಾಗೆ ಅಂತ ಆಕಾಶವನ್ನು ನೋಡಿ, ಇದು ನಿಮ್ಮ ಚಂದಿರನ ಮಾತು. ನಾನು ಹೇಳದ್ನ ನೀವೆಲ್ಲರೂ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೋಡಿ. ಮರವನ್ನು ಯಾರು ಕೂಡ ಕಡಿಯಬೇಡಿ. ಈ ಕಾಡಿನಲ್ಲಿ ಎಷ್ಟು ಜೀವರಾಶಿಗಳಿದೆ. ಈ ಭೂಮಿ ಮೇಲೆ, ಮರದ ಮೇಲೆ, ಮರದ ಕೊಂಬೆಗಳ ಮೇಲೆ ಅಂತ ಎಷ್ಟೋ ಜೀವರಾಶಿಗಳು ಜೀವಿಸ್ತಾ ಇದೆ. ಹೀಗೆ ನಾವು ನಿಮಗೆ ಹೇಳುವ ಮಾತನ್ನು ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ತಿಳಿದುಕೊಳ್ಳಿ. ನಾನು ತಪ್ಪಾಗಿ ಹೇಳಿದ್ರೆ ನನ್ನನ್ನು ಕ್ಷಮಿಸಿ. ಇಷ್ಟೊಂದು ಜೀವರಾಶಿ ಇರುವಾಗ
ಅದರಲ್ಲಿ ಶ್ರೇಷ್ಠವಾದದ್ದು ಮನುಷ್ಯ ಜಾತಿ. ನೀವು ಹೇಳೋದೇ ನಿಜ ಅಂತ ನೀವು ಹೇಳ್ತೀರಾ, ಆದ್ರೆ ನಾನು ಹೇಳೋದು ಎಷ್ಟು ಒಳ್ಳೇದು ಅಂತ ಇವಾಗ ಅರ್ಥ ಆಗಲ್ಲ. ಮನುಷ್ಯನಿಗೆ ಬುದ್ಧಿ ಇದೆ, ಸ್ವಲ್ಪ ವಿಜ್ಞಾನ ಕೂಡ ಗೊತ್ತಿದೆ. ಎಲ್ಲ ಗೊತ್ತಿರುವಂತಹ ಮನುಷ್ಯರಾದ ನೀವು ನಿಮಗೋಸ್ಕರ ಜೀವ ಕೊಡುವಂತಹ ಈ ಪರಿಸರ ಎಷ್ಟು ಒಳ್ಳೇದು ಅಂತ ನಿಮಗೆ ಗೊತ್ತಿಲ್ವಾ? ನಾವು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ತಾ ಇದ್ದೀವಿ. ಮನುಷ್ಯ ಜಾತಿಗೆ ಜೀವವನ್ನು ಕೊಡುವುದು ಈ ಪ್ರಕೃತಿ ಅನ್ನೋದು ನೀವು ಖಂಡಿತವಾಗಿ ತಿಳ್ಕೋಬೇಕು. ಆದುದರಿಂದ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದೊಂದು ಗಿಡವನ್ನು ನೆಟ್ಟು ಅದಕ್ಕೆ ನೀರಾಕಿ ಆ ಗಿಡವನ್ನು ಮರವಾಗಿ ಬೆಳೆಸುವುದು ನಿಮ್ಮ ಕರ್ತವ್ಯವಾಗಿದೆ. ಮರ ಇನ್ನೊಬ್ಬರಿಗೆ ನೆರಳಾಗಿ ಬೆಳೆದು ನಿಲ್ಲುತ್ತೆ. ಒಳ್ಳೆ ಮಾತುಗಳನ್ನೇಳಿದೆ ವಿಂದ್ಯಾ. ಹಾಗೆ ಅಂತ ಹೇಳಿ ಕೆಲವು ದಿನಗಳು ಕಳೆದಂತೆ ಆ 2 ಮರಗಳು ಚಂದಿರನ ಜೊತೆ ಸೇರಿ ಸಂತೋಷವಾಗಿ ಜೀವನ ಮಾಡ್ತಿತ್ತು. ಪೂರ್ವ ದಿಕ್ಕಿನಲ್ಲಿರುವ ರಾಮಾಪುರ ಎನ್ನುವ ಗ್ರಾಮದಲ್ಲಿ ರಾಮು ಎನ್ನುವ ವ್ಯಕ್ತಿ ಇದ್ದ. ಅವನು ತುಂಬಾ ಸಾಲ ಮಾಡ್ತಾ ಇದ್ದ. ಅವನು ನೋಡುವ ಜನರ ಬಳಿಯೆಲ್ಲ ಅವನ ಇಷ್ಟ ಪ್ರಕಾರ ಬಂದಂತೆ ಸಾಲ ಮಾಡಿ ತನ್ನ ಹೆಂಡತಿ ಜೊತೆ ಶೋಕಿ ಮಾಡ್ಕೊಂಡು ಸುತ್ತಾಡ್ತಿದ್ದ. ಅವನ ಹೆಂಡತಿ ಕೂಡ ಅವನಿಗೆ ಸಪೋರ್ಟ್ ಮಾಡೋದ್ರಿಂದ ಅವರಿಬ್ಬರು ಸಾಲ ಮಾಡಿ ಆಡಂಬರ ಜೀವನವನ್ನು ನಡೆಸ್ತಾ ಇದ್ರು. ಹೀಗೆ ಅವನ ಇಷ್ಟ ಪ್ರಕಾರ ಸಾಲ ಮಾಡಿ ಸಾಲ ಕೇಳುವವರು ಮನೆಗೆ ಬಂದಾಗ ಅವರ ಕೈಯಿಂದ ತಪ್ಪಿಸ್ಕೊಂಡು ಓಡೋಗ್ತಿದ್ದ. ದಾರಿ ಮಧ್ಯದಲ್ಲಿ ಎಲ್ಲಾದ್ರೂ ಸಿಕ್ಕಿ ಕೇಳಿದ್ರೆ ಏನಾದ್ರೂ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ತಿದ್ದ. ಕೈಯಲ್ಲಿ ಹಣ ಇದ್ರೂ ಕೂಡ ಕೊಡ್ತಿರ್ಲಿಲ್ಲ. ಹಿರಿಯಯ್ಯ, ಹಣ ಬಂದಾಗ ಕೊಡ್ತೀನಿ, ಫಸ್ಲೆಲ್ಲ ವ್ಯಾಪಾರ ಆಗ್ಲಿ ಆಮೇಲೆ ಕೊಡ್ತೀನಿ, ಊರಿಗೆ ಬಂದ್ ಕೊಡ್ತೀನಿ, ಹೀಗೆ ಏನೇನೋ ಕಾರಣ ಹೇಳಿ ತಪ್ಪಿಸ್ಕೊಳ್ತಾ ಇದ್ದ. ಹೀಗೆ ಸಾಲ ಕೊಟ್ಟವರು ಮನೆಗೆ ಬಂದು ಸಾಲ ಕೇಳಿದ್ರೆ ಸುಶೀಲಮ್ಮ ಅವರ ಬಳಿ ಕೂಡ ಜಗಳವನ್ನಾಡ್ತಿದ್ಲು. ಏನಮ್ಮ ನೀವು ಸಾಲ ಕೊಟ್ಬಿಟ್ಟು ಮನೆ ಬಾಗ್ಲಿಗೆ ಬಂದು ಕೇಳ್ತೀರಾ? 1,000 ರೂಪಾಯಿ ಕೊಟ್ಬಿಟ್ಟು ಎಷ್ಟೆಲ್ಲ ಕೇಳ್ತೀರಾ? ನನ್ ಗಂಡ ಬರ್ಲಿ, ಅವ್ರ ಜೊತೆ ಹಣ ಇದ್ದಾಗ ಕೊಟ್ ಕಳಿಸ್ತೀನಿ ಹೋಗಿ. ಹೀಗೆ ಸುಶೀಲಮ್ಮ ಮತ್ತು ರಾಮಯ್ಯ ಅಕ್ಕಪಕ್ಕ ಜನರ ಬಳಿ ಜಗಳವನ್ನು ಮಾಡ್ಕೊಂಡು ಸಾಲ ಕೇಳ್ಕೊಂಡಿದ್ರು. ಏನಾದ್ರೂ ಕಷ್ಟ ಬಂದ್ರೆ ನಾಟಕ ಮಾಡ್ಕೊಂಡು ಮತ್ತೆ ಸಾಲ ಕೇಳ್ತಿದ್ರು. ಲೇ, ನನ್ ಹೆಂಡತಿಗೆ ಮೈಗೆ ಹುಷಾರಿಲ್ಲ ಕಣೋ, ಬೆಳೆ ಕೈ ಸೇರಿದ ತಕ್ಷಣ ನಿನ್ ಸಾಲದ ಹಣವನ್ನು ಕೊಟ್ಬಿಡ್ತೀನಿ. ನಿನ್ನ ಬಿಟ್ರೆ ನಂಗೆ ಯಾರಿದ್ದಾರ ಕಣೋ, ನನಗಿರೋದು ನೀನೊಬ್ನೇ ಗೆಳೆಯ, ದಯವಿಟ್ಟು ಕೊಡೋ. ಹೀಗೆ ಏನೇನೋ ಕಾರಣ ಕೇಳಿ ಸಾಲದ ಹಣವನ್ನು ತಗೊಳ್ತಿದ್ದ. ಜನರು ಕೂಡ ಇವನ ನಾಟಕಕ್ಕೆ ಮೋಸ ಹೋಗಿ ಹಣ ಕೊಡ್ತಿದ್ರು. ಗಂಡ ಹೆಂಡತಿ ಯಾವಾಗ್ಲೂ ಮನೆಯಲ್ಲಿ ಜಗಳ ಮಾಡ್ಕೊಳ್ತಾನೆ ಇದ್ರು. ಹೀಗೆ ರಾಮಯ್ಯ ಅವನ ಊರಲ್ಲಿ ಮಾತ್ರ ಅಲ್ಲದೆ ಪಕ್ಕದೂರಲ್ಲೂ ಸಾಲ ತಗೊಳ್ತಿದ್ದ. ಹೀಗಿರುವಾಗ ಆ ಊರಿಗೆ ಚಂದ್ರಯ್ಯ ಮತ್ತು ಅವನ ಹೆಂಡತಿ ಆ ಊರಿಗೆ ಹೊಸದಾಗಿ ಬಂದ್ರು. ಚಂದ್ರಯ್ಯನಿಗೆ ರಾಮಯ್ಯನ ಬಗ್ಗೆ ಸರಿಯಾಗಿ ಗೊತ್ತಿರ್ಲಿಲ್ಲ. ಏನೂ ತಿಳಿಯದ ಅವನು ರಾಮಯ್ಯನ ಮನೆ ಪಕ್ಕದಲ್ಲಿ ಬಾಡಿಗೆ ಮನೆಯನ್ನು ಮಾಡಿದ. ಚಂದ್ರಯ್ಯನವರೇ, ಈ ಊರಿಗೆ ನೀವು ಹೊಸದಾಗಿ ಬಂದಿದ್ದೀರಾ. ನಾವು ಇಲ್ಲೇ ಪಕ್ಕದ ಮನೆಯವರು. ನಿಮ್ಗೇನಾದ್ರೂ ಬೇಕಂದ್ರೆ ನಮ್ ಜೊತೆ ಕೇಳಿ, ಮುಜುಗರ ಪಟ್ಕೋಬೇಡಿ. ಹೀಗೆ ತುಂಬಾ ಒಳ್ಳೆಯವರಂತೆ ಮಾತಾಡ್ದ. ಅದನ್ನು ನೋಡಿ ಚಂದ್ರಯ್ಯ ದಂಪತಿಗಳು ನಂಬಿಬಿಟ್ರು. ರಾಮಯ್ಯ ಹೆಂಡತಿ ಚಂದ್ರಯ್ಯ ಹೆಂಡತಿ ಕೂಡ ಗೆಳತಿಯರಾದ್ರು. ರಾಮಯ್ಯ ಅವನ ಹೆಂಡತಿಯನ್ನು ಕರೆದುಕೊಂಡು ಹೋದ ನಂತರ ಚಂದ್ರಯ್ಯ ಅವನ ಹೆಂಡತಿ ಜೊತೆ ಹೀಗೆ ಹೇಳಿದ. ಇವ್ರನ್ನ ನೋಡಿದ್ರೆ ತುಂಬಾ ಒಳ್ಳೆಯವರಂತೆ ಕಾಣಿಸ್ತಿದೆ, ನಮಗೆ ತುಂಬಾ ಒಳ್ಳೆಯವರೇ ಸಿಕ್ಕಿದ್ದಾರೆ. ಹೌದು ರೀ, ಹಾಗೆ ಅಂತ ಹೇಳಿದ್ಲು ಚಂದ್ರಯ್ಯನ ಹೆಂಡತಿ. ಹೀಗೆ ಅವರೆಲ್ಲರೂ ತುಂಬಾ ಸಂತೋಷವಾಗಿದ್ರು. ಚಂದ್ರಯ್ಯ ಮನೆಯಿಂದ ಹೊರಗಡೆ ಹೋದ ನಂತರ ಸುಶೀಲ ಚಂದ್ರಯ್ಯನ ಮನೆಗೆ ಬಂದು, ಅತ್ತಿಗೆ, ನಿಮ್ಮ ಅಣ್ಣನ್ಗೆ ರಾಗಿ ರೊಟ್ಟಿ ಬೇಕಂತೆ, ರಾಗಿ ಹುಡಿ ಖಾಲಿ ಆಯ್ತು, ಸ್ವಲ್ಪ ರಾಗಿ ಹುಡಿ ಕೊಡ್ತೀರಾ? ಹಾಗೆ ಅಂತ ಕೇಳಿದ ತಕ್ಷಣ ಚಂದ್ರಯ್ಯನ ಹೆಂಡತಿ ರಾಗಿ ಹುಡಿಯನ್ನು ತುಂಬಾ ಕೊಟ್ಲು. ಆದ್ರೆ ಅದು ಅಲ್ಲಿಗೆ ನಿಲ್ಲಲಿಲ್ಲ. ಅತ್ತಿಗೆ, ಅಡಿಗೆ ಮಾಡುವಾಗ ಉಪ್ಪು ಖಾಲಿಯಾಗೋಯ್ತು, ಮೆಣಸಿನುಡಿ ಸ್ವಲ್ಪ ಕೊಡ್ತೀರಾ? ಸ್ವಲ್ಪ ಖಾರದುಡಿ ಕೊಡ್ತೀರಾ? ಹೀಗೆ ಪ್ರತಿದಿನ ಒಂದೊಂದಿನ ಏನಾದ್ರೂ ಒಂದು ಕೇಳ್ತಾನೆ ಇದ್ಲು. ಸುಶೀಲ ಮಾಡುವ ಈ ಕೆಲಸವನ್ನು ನೋಡಿ ಭಾಗ್ಯನಿಗೆ ತುಂಬಾ ಕೋಪ ಬಂತು. ಆದ್ರೆ ಏನಾದ್ರೂ ಹೇಳಿದ್ರೆ ಬೇಜಾರಾಗುತ್ತೆ ಅಂತ ಏನು ಹೇಳ್ತಿರ್ಲಿಲ್ಲ. ಒಂದು ದಿನ ಚಂದ್ರಯ್ಯ ಹೊಲದಲ್ಲಿ ಕೆಲಸ ಮಾಡುವಾಗ ರಾಮಯ್ಯ ಬಂದು, ಚಂದ್ರಯ್ಯ, ನಿನ್ ಜೊತೆ ಒಂದ್ ವಿಚಾರ ಕೇಳ್ಬೇಕು. ಹಾ ಹೇಳಪ್ಪ, ಅದ್ರಲ್ಲೇನಿದೆ? ಏನೂ ಇಲ್ಲ, ಹೊಲದಲ್ಲಿ ಸ್ವಲ್ಪ ಕೆಲ್ಸ ಇದೆ, ಇವಾಗ ಕೈಯಲ್ಲಿ ಹಣ ಇಲ್ಲ, ನೀನೊಂದು 20,000 ಕೊಟ್ರೆ 2 ದಿನದಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಆ ಮಾತನ್ನು ನಂಬಿ ಚಂದ್ರಯ್ಯ ರಾಮಯ್ಯನಿಗೆ 20,000ವನ್ನು ಕೊಟ್ಟ. ಹಣದಲ್ಲಿ ಗಂಡ ಹೆಂಡತಿ ಇಬ್ರು ಧಾರಾಳವಾಗಿ ಖರ್ಚು ಮಾಡ್ತಿದ್ರು. ಹೀಗೆ 2 ದಿನಗಳ ನಂತರ ರಾಮಯ್ಯ ಮತ್ತು ಚಂದ್ರಯ್ಯ ಎದುರಿಗೆ ಭೇಟಿಯಾದಾಗ ಮಾತಿನ ಮಧ್ಯದಲ್ಲಿ ಹಣದ ಬಗ್ಗೆ ಕೂಡ ಮಾತಾಡಿದ್ರು. ರಾಮಯ್ಯ, ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ, 2 ದಿನದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ರಾಮಯ್ಯ ಕೂಡ ಸರಿ ಎನ್ನುವ ಹಾಗೆ ತಲೆಯನ್ನು ಆಡಿಸಿದ. ಆದರೆ ಆನಂತರ ರಾಮಯ್ಯ ಚಂದ್ರಯ್ಯನ ಕಣ್ಣಿಗೆ ಬೀಳಲಿಲ್ಲ. ಆದ್ರೆ ಚಂದ್ರಯ್ಯ ಹೊರಗಡೆ ಮನೆ ಹತ್ರ ಹೊಲದತ್ರ ಅಂತ ಎಲ್ಲಿ ನೋಡಿದ್ರು
ರಾಮಯ್ಯ ಅವನ ಕಣ್ಣಿಗೆ ಸಿಗ್ಲಿಲ್ಲ. ಹೀಗೆ ಕೆಲವು ದಿನಗಳು ಕಳೆದವು. ಭಾಗ್ಯ, ನಾನು ರಾಮಯ್ಯನಿಗೆ 20,000 ಕೊಟ್ಟೆ. ನಾನೋಗಿ ಮನೆ ಹತ್ರ ಕೇಳಿದ್ರೆ ಚೆನ್ನಾಗಿರೋದಿಲ್ಲ. ನೀನ್ ಮನೆ ಹತ್ರ ಹೋಗಿ ಅವನ ಹೆಂಡತಿ ಜೊತೆ ಸ್ವಲ್ಪ ಕೇಳಿ ಬರ್ತೀಯಾ? ಹಾಗೆ ಅಂತ ಹೇಳಿದ ತಕ್ಷಣ ಭಾಗ್ಯ ಸುಶೀಲನ ಬಳಿ ಹೋದ್ಲು. ಅತ್ತಿಗೆ, ನಮ್ಮ ಯಜಮಾನ್ರು ಅಣ್ಣನಿಗೆ 20,000 ಹಣ ಕೊಟ್ರಂತೆ. ಹಣದ ಅವಶ್ಯಕತೆ ತುಂಬಾ ಇದೆ. ಹಣ ಇದ್ರೆ ಕೊಡಿ ಅತ್ತಿಗೆ. ಆಗ ಸುಶೀಲನಿಗೆ ಕೋಪ ಬಂದು ಭಾಗ್ಯನ ಮೇಲೆ ಕೋಪದಿಂದ ಎಗರಾಡದ್ಲು. ಏನು 20,000 ಹಣ ಕೊಟ್ಬಿಟ್ಟು ಮನೆ ಹತ್ರ ಬಂದು ಕೇಳ್ತೀರಾ? ನೀವೆಲ್ಲ ಮನುಷ್ಯರ? ಭಾಗ್ಯನನ್ನು ಬೈಯಲು ಆರಂಭಿಸಿದ್ಲು. ಭಾಗ್ಯನಿಗೆ ನಮ್ ಜೊತೆ ಹಣ ತಗೊಂಡು ನಮ್ ಜೊತೆನೆ ರೇಗಾಡ್ತೀಯ ಅಂತ ಕೋಪ ಬಂತು. ಏನಮ್ಮ, ಸಾಲ ಕೇಳಕ್ ಬಂದ್ರೆ ಎಗರಾಡ್ತಾ ಇದೀಯಾ? ನನ್ ಗಂಡ ಇಲ್ಲದ ಸಮಯದಲ್ಲಿ ನಿನ್ ಮನೆಗೆ ಬಂದು ಉಪ್ಪು ಸಕ್ಕರೆ ಅದು ಇದು ಅಂತ ಎಲ್ಲ ತಗೊಂಡೋದೆ. ನಿನ್ ಗಂಡ ನನ್ ಗಂಡನ್ ಜೊತೆ ಹಣ ತಗೊಂಡೋಗಿದ್ದಾರೆ. ಹೀಗೆ ಭಾಗ್ಯ ಕೂಡ ಸುಶೀಲನ್ ಜೊತೆ ಜಗಳ ಮಾಡಿದ್ಲು. ಹೀಗೆ ಅವರಿಬ್ಬರು ತುಂಬಾ ಸಮಯ ಜಗಳ ಮಾಡೋದ್ನ ನೋಡಿ ಊರಿನ ಜನರೆಲ್ಲ ನಿಂತು ನೋಡ್ತಾನೆ ಇದ್ರು. ಭಾಗ್ಯ ಚಂದ್ರಯ್ಯನಿಗೆ ನಡೆದ ಗಲಾಟೆಯ ಬಗ್ಗೆ ಹೇಳಿದ್ಲು. ನಮಗೆ ಅವಸರಕ್ಕೆ ಹಣ ಬೇಕು. ಈ ರಾಮಯ್ಯ ಅವನ ಹೆಂಡತಿ ಯಾಕೆ ಹೀಗೆ ಮಾಡ್ತಿದ್ದಾರೆ? ಚಿನ್ನಕ್ಕೆ ಬಡ್ಡಿ ಬೇರೆ ಕಟ್ಬೇಕು. ಹೀಗೆ ಆಲೋಚನೆ ಮಾಡ್ತಿದ್ದ ಚಂದ್ರಯ್ಯ. ಬಡ್ಡಿಯನ್ನು ಕೇಳಲು ಅಂಜಯ್ಯ ಅಲ್ಲಿಗೆ ಬಂದ್ರು. ನಾನು ಚಿನ್ನನ ತಂದಿದ್ದೀನಿ. ನೀವು ಬಡ್ಡಿ ಹಣವನ್ನು ಕೊಟ್ಬಿಟ್ರೆ ಚಿನ್ನನ ಕೈಯಲ್ಲಿ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಅಯ್ಯೋ ಇಲ್ಲ, ನಿಮಗೆ ಕೊಡ್ಬೇಕಾದ ಬಡ್ಡಿ ಹಣ ಬೇರೆ ಜಾಗದಲ್ಲಿ ಸಿಕ್ಕಾಕೊಂಡಿದೆ. ನಾಳೆ ಕೊಟ್ಬಿಡ್ತೀನಿ. ಹೀಗೆ ಕಷ್ಟಪಟ್ಕೊಂಡು ಹೇಳಿದಾಗ ಅಂಜಯ್ಯ ಕೂಡ ಸ್ವಲ್ಪ ಸಂಕೋಚದಿಂದ, ಕೊಡ್ಬೇಕಾದ ಜನರೆಲ್ಲ ಹೀಗೆ ಹೇಳಿದ್ರೆ ನಾನೇನ್ ಹೇಳೋದು? ನೀವಿವತ್ತು ಹಣ ಕೊಡ್ತೀರಾ ಅಂತ ಚಿನ್ನನ ಯಜಮಾನ್ರ ಜೊತೆಯಿಂದ ತಗೊಂಬಂದಿದ್ದೀನಿ. ನಾಳೆ ಖಂಡಿತವಾಗಿ ಕೊಟ್ಬಿಡ್ತೀನಿ. ಹಾಗೆ ಹೇಳಿ ಅಂಜಯ್ಯನನ್ನು ಕಳಿಸಿದ್ರು. ಅಂಜಯ್ಯನ ಮಾತುಗಳನ್ನು ಕೇಳಿ ಚಂದ್ರಯ್ಯನಿಗೆ ಬೇಜಾರಾಗಿ ತನ್ನ ಮನೆಯ ಪತ್ರವನ್ನು ತೆಗೆದುಕೊಂಡು ಹೋಗಿ ಬಡ್ಡಿ ವ್ಯಾಪಾರಿ ಜೊತೆ ಅಡ ಇಡ್ಲಿಕ್ಕೆ ಹೊರಟಿದ್ದ. ನಮಸ್ಕಾರ ಸೂರ್ಯಯ್ಯ, ನನಗೆ ಹಣದ ಅವಶ್ಯಕತೆ ಇದೆ. ನೀವು ನನ್ನ ಮನೆಯ ಪತ್ರವನ್ನು ಇಟ್ಕೊಂಡು ನನಗೆ ಬೇಕಾದ ಹಣವನ್ನು ಕೊಡಿ. ಸೂರ್ಯಬಾಬು ಆಶ್ಚರ್ಯದಿಂದ ಅದನ್ನು ನೋಡಿ, ನೋಡಪ್ಪ, ನೀನ್ ಯಾವಾಗ್ಲೂ ಸಾಲ ಕೇಳೋದಿಲ್ಲ. ಇವತ್ ಬಂದಿದೀಯಾ, ಯಾವುದು ಅಡ ಇಡ್ಬೇಡ, ನಿನ್ನ ನಂಬಿ ಹಣ ಕೊಡ್ತೀನಿ, ತಗೊಂಡೋಗು. ಹೀಗೆ ಸೂರ್ಯಬಾಬು ನಂಬಿಕೆಯಿಂದ ಚಂದ್ರಯ್ಯನಿಗೆ ಹಣ ಕೊಟ್ಟ. ಚಂದ್ರಯ್ಯ ಹಣವನ್ನು ತೆಗೆದುಕೊಂಡು ಅಂಜಯ್ಯನ ಮನೆಗೆ ಹೋದ. ಅಂಜಯ್ಯ ಮನೆಯಲ್ಲಿ ಕೂತ್ಕೊಂಡಿದ್ದ. ಅಂಜಯ್ಯನವ್ರೇ, ನಾನು ನೀವು ಕೇಳಿದಂತಹ ಹಣ ತಗೊಂಬಂದಿದ್ದೀನಿ, ತಗೊಳ್ಳಿ ಹಣವನ್ನು. ಅಂಜಯ್ಯ ಚಂದ್ರಯ್ಯನನ್ನು ಆಶ್ಚರ್ಯದಿಂದ ನೋಡಿದ. ಗುಳಿ ಅಂಜಯ್ಯ, ಈ ಹಣವನ್ನು ತೆಗೆದುಕೊಂಡು ಹೋಗಿ ಯಜಮಾನ್ರಿಗೆ ಕೊಡಿ. ಚಂದ್ರಯ್ಯನವರೇ, ನಾನು ಕೂಡ ಬೆಳಿಗ್ಗೆ ನಿಮ್ ಜೊತೆ ಹಾಗೆ ಮಾತಾಡಿರ್ಬಾರ್ದು, ಕ್ಷಮಿಸಿ. ನೀವು ಯಾಕೆ ನನ್ ಜೊತೆ ಕ್ಷಮೆ ಕೇಳ್ತಾ ಇದ್ದೀರಾ? ನನ್ನ ಅವಶ್ಯಕತೆಗೋಸ್ಕರ ಕೊಟ್ರಿ, ನಾನು ಕೂಡ ಹಿಂದಿರುಗಿಸಿ ಕೊಡ್ಬೇಕಲ್ವಾ? ಹಾಗೆ ಹೇಳಿ ಚಂದ್ರಯ್ಯ ಅಲ್ಲಿಂದ ಹೊರಟೋದ. ಅಂಜಯ್ಯ ಅವನನ್ನು ನೋಡಿ ಸಂತೋಷಪಟ್ಟ. ಚಂದ್ರಯ್ಯ ಹೋಗ್ತಾ ಇರುವಾಗ ದಾರಿ ಮಧ್ಯದಲ್ಲಿ ರಾಮಯ್ಯನನ್ನು ನೋಡಿದ. ಏನಪ್ಪ ಚಂದ್ರಯ್ಯ, ದಾರಿ ಮಧ್ಯನೇ ನಿಂತಿದೀಯಾ? ನನ್ನ ಹಣವನ್ನು ಯಾವಾಗ ಕೊಡೋದು? ಹಾಗೆ ಅಂತ ಜೋರಾಗಿ ಕೇಳಿದ. ಓ ಅದಾ, ನಿನಗೆ ಕೊಡ್ಬೇಕು ಅಂತ ಇವಾಗಷ್ಟೇ ಪಕ್ಕದೂರಿಗೆ ಹೋಗಿ ಬಂದೆ. ನಾಳೆ ಕೊಟ್ಬಿಡ್ತೀನಿ. 2 ದಿನದಲ್ಲಿ ಸಿಗುತ್ತಾ? ನನ್ನ ನಂಬು ಚಂದ್ರಯ್ಯ, ಕೊಟ್ಬಿಡ್ತೀನಿ. ಇಲ್ಲಿ ನೋಡು ರಾಮಯ್ಯ, ನಾವು ಪಕ್ಕನೇ ಇದ್ದೀವಿ. ಹೀಗೆ ಜಗಳಾಡ್ಕೊಂಡ್ರೆ ಚೆನ್ನಾಗಿರುತ್ತಾ? ಹಾಗೆ ಅಂತ ಹೇಳಿದ. ಆ ನಂತರ ಮನೆ ಹೊಲ ಅಂತ ಎಲ್ಲಾ ಕಡೆ ಹುಡುಕಾಡಿದ್ರು. ರಾಮಯ್ಯ ಮತ್ತೆ ಕದ್ದು ಮುಚ್ಚಿ ಕುಳಿತುಕೊಂಡ. ಆ ನಂತರ ಮತ್ತೆ ದಾರಿ ಮಧ್ಯದಲ್ಲಿ ಸಿಕ್ಕಿದಾಗ ಕೂಡ ಏನೇನೋ ಹೇಳಿ ತಪ್ಪಿಸ್ಕೊಂಡೋದ. ಈ ವಿಷಯವನ್ನು ಚಂದ್ರಯ್ಯ ತನ್ನ ಹೆಂಡತಿಯಾದ ಭಾಗ್ಯನ್ ಜೊತೆ ಹೇಳ್ದ. ಭಾಗ್ಯ ತುಂಬಾ ಕೋಪದಿಂದ ಸುಶೀಲನ ನೋಡಕ್ಕೆ ಹೋದ್ಲು. ಸುಶೀಲಾ ಕೂಡ ಸ್ವಲ್ಪ ಸಮಾಧಾನವಾಗಿ ಮಾತನಾಡದೆ ಜಗಳ ಆಡಿದ್ಲು. ಹೀಗೆ ಅವರಿಬ್ಬರು ಜಗಳವಾಡುವಾಗ ಎಲ್ಲರೂ ನಿಂತು ನೋಡ್ತಾ ಇದ್ರು. ತನ್ನ ಹೆಂಡತಿ ಮನೆಯಿಂದ ಹೀಗೆ ಹೊರಗೆ ಹೋಗಿ ಜಗಳ ಆಡೋದ್ನ ನೋಡಿ ಅವನಿಗೂ ನಾಚಿಕೆ ಆಯಿತು. ಹೀಗೆ ಚಂದ್ರಯ್ಯ ಏನಾದ್ರೂ ಒಂದು ಮಾಡ್ಬೇಕು ಅಂತ ಊರಿನ ಜನರ ಬಳಿ ರಾಮಯ್ಯನ ಬಗ್ಗೆ ಹೇಳಿದ. ರಾಮಯ್ಯನಿಗೆ ಹಣ ಕೊಟ್ರೆ ಅದ್ನ ನೀರಲ್ಲಿ ಬಿಟ್ಟ ಹಾಗೆ. ದೇವರ ಉಂಡಿಗೆ ಹಾಕಿದ ಹಣ ಕೂಡ ತಿರುಗಿ ಬರ್ಬೋದು, ಆದ್ರೆ ರಾಮಯ್ಯನ ಕೈಗೆ ಹೋದ ಹಣ ಮಾತ್ರ ಯಾವತ್ತೂ ತಿರುಗಿ ಬರದೇ ಇಲ್ಲ. ಆ ಮಾತು ಕೇಳಿ ಚಂದ್ರಯ್ಯನಿಗೆ ತುಂಬಾ ಬೇಜಾರಾಯಿತು. ನಾನು ಕಷ್ಟಪಟ್ಟ ಹಣವನ್ನು ಯಾಕೆ ಸುಮ್ನೆ ಬಿಡ್ಬೇಕು? ನಾನು ಹೇಗಾದ್ರೂ ವಸೂಲ್ ಮಾಡೇ ಮಾಡ್ತೀನಿ. ಹಾಗೆ ಅಂತ ರಾಮಯ್ಯನಿಗೆ ಹೇಗಾದ್ರೂ ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ. ಹೇಗಾದ್ರೂ ಮಾಡಿ ಆ ಹಣವನ್ನು ವಸೂಲಿ ಮಾಡ್ಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ. ರಾಮಯ್ಯ ಎಲ್ಲಾ ಜನರಿಗೆ ಕೊಡ್ಬೇಕಾದ ಸಾಲ ತೀರಿಸಿ ತೀರ್ಥಯಾತ್ರೆಗೆ ಹೋಗ್ತಾರಂತೆ. ಹೀಗೆ ಚಂದ್ರಯ್ಯ ಮನೆ ಹೊಲ ಅಂಗಡಿ ಅಂತ ನೋಡಿದ ಜಾಗದಲ್ಲಿ ಸಿಕ್ಕಿದ ಜನರ ಜೊತೆ ಎಲ್ಲರ ಜೊತೆ ರಾಮಯ್ಯ ಹೀಗೆ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾನೆ ಎನ್ನುವ ವಿಷಯವನ್ನು ತಿಳಿಸಿದ. ಆ ವಿಷಯ ತಿಳಿದ ಊರಿನ ಜನರೆಲ್ಲ ರಾಮಯ್ಯನ ಮನೆಯ ಮುಂದೆ ಬಂದು ನಿಂತ್ರು. ರಾಮಯ್ಯನ ಬಳಿ ಜಗಳವನ್ನಾಡಿದ್ರು. ಆ ಜಗಳಕ್ಕೆ ರಾಮಯ್ಯ ಕಲ್ಲಿನಂತೆ ನಿಂತೇ ಹೋದ. ಇಲ್ಲಿ ನೋಡಿ, ನಾನು ಯಾವ ತೀರ್ಥಯಾತ್ರೆಗೂ ಹೋಗೋದಿಲ್ಲ.
ನಿಮ್ಮೆಲ್ಲರ ಸಾಲವನ್ನು ತೀರಿಸ್ತೀನಿ ಹಾಗೆ ಅಂತ ಹೇಳಿದ. ಹೀಗೆ ಎಲ್ಲಾ ಸಾಲಗಾರರು ಮನೆ ಮುಂದೆ ಬಂದು ನಿಂತ ಕಾರಣ ರಾಮಯ್ಯನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಎಲ್ಲರ ಬಳಿ ಮಾಡಿದ ಸಾಲವನ್ನು ತೀರಿಸಿ ಭಾಗ್ಯನ ಹಣವನ್ನು ಕೂಡ ತಿರುಗಿಸಿಕೊಟ್ಟ. ಅದನ್ನು ನೋಡಿ ಚಂದ್ರಯ್ಯ ಸಂತೋಷದಿಂದ ನಗ್ತಿದ್ದ. ಇಂದಿನಿಂದ ಯಾರೂ ಕೂಡ ರಾಮಯ್ಯನಿಗೆ ಸಾಲನೇ ಕೊಡ್ಲಿಲ್ಲ. ಚಂದ್ರಯ್ಯ ಮನೆಯಿಂದ ಹೊರಗೆ ಬಂದು ನೋಡಿದಾಗ ಹೊರಗಡೆ ಯಾವ ಜಗಳ ಇಲ್ಲದೆ ಆ ಊರೇ ತುಂಬಾ ಸಮಾಧಾನವಾಗಿತ್ತು. ಆದ್ರೆ ರಾಮಯ್ಯ ಮಾತ್ರ ಮನೆ ಹೊರಗಡೆ ಅಂಗಳದಲ್ಲಿ ಕುಳಿತುಕೊಂಡು, ಹೌದು, ನಾನು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಎಲ್ಲರ ಬಳಿ ವಿಷಯವನ್ನು ಹೇಳಿದವರು ಯಾರು? ಹೀಗೆ ಆಲೋಚನೆ ಮಾಡ್ತಾನೆ ಕೂತಿದ್ದ. ಇದುವೇ ಇಂದಿನ ಕತೆ. ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.